ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳುವಂಥದ್ದು ಭಾಗ್ಯಕರವಾದ ಒಂದು ಅನುಭವ. ಯಾಕೆಂದರೆ ದೇವರ ವಾಕ್ಯ ಹೌದು, ನಾವು ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡುವಾಗ ಆಶೀರ್ವಾದ, ಅಭಿವೃದ್ಧಿ, ಏಳಿಗೆ, ಆತ್ಮಿಕ ಏಳಿಗೆ, ಆತ್ಮಿಕ ಅಭಿವೃದ್ಧಿ, ಭೌತಿಕ ಅಭಿವೃದ್ಧಿ, ದೈಹಿಕವಾದಂಥ ಶಕ್ತಿ, ಆರೋಗ್ಯ, ಇವೆಲ್ಲ ಕೂಡ ನಮಗೆ ಸಿಗ್ತದೆ. ಮತ್ತು ದೇವರ ಮನಸ್ಸು ನಮಗೆ ಲಭ್ಯವಾಗ್ತದೆ. ದೇವರ ಮನಸ್ಸು ನಮಗೆ ಈಗಾಗಲೇ ದೊರೆತಿದೆ, ಅದು ಆ್ಯಕ್ಟಿವೇಟ್ ಆಗ್ತದೆ. ಅದು ಆ್ಯಕ್ಟಿವೇಟ್ ಆದಾಗ ನಾವು ದೇವರ ಹಾಗೆ ಯೋಚನೆ ಮಾಡ್ತೇವೆ. ದೇವರ ಯೋಚನೆಗಳು ನಮಗಿದ್ದಾಗ ಪ್ರಾರ್ಥನೆ ಸುಲಭ ಆಗಿಬಿಡ್ತದೆ. ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಜನರ ಮುಂದೆ ದೇವರ ಬಾಯಾಗಿರ್ತೀವಿ ನಾವು. ಆದ ಕಾರಣ ದೇವರ ವಾಕ್ಯ ಅಂದು ಎಷ್ಟು ಶಕ್ತಿ ಇತ್ತೋ ಇಂದು ಅಷ್ಟೇ ಶಕ್ತಿ ಇರುವಂಥದ್ದು. ಅಂಥ ವಾಕ್ಯ ನಮ್ಮ ಜೀವನದಲ್ಲಿ ಬರುವಂಥದ್ದು ದೇವರ ಚಿತ್ತವಾಗಿದೆ. ಆದ ಕಾರಣ ಈಗ ನಾವು ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 21 ವರ್ಸಸ್ 27 to 40. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 27ರಿಂದ 40ರವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಪೌಲನ 10 ಅನುಭವಗಳನ್ನು ನಾವು ನೋಡಿಕೊಳ್ತೀವಿ. ಇದು ವಿಚಿತ್ರವಾದಂಥ ಅನುಭವಗಳು ಪೌಲನಿಗೆ ದೇವರು ಕೊಟ್ಟರು. ಆದ ಕಾರಣ ಒಂದೊಂದಾಗಿ ಈ 10 ಅನುಭವಗಳನ್ನು ನಾವು ನೋಡಿಕೊಳ್ಳೋಣ. ಅದರಿಂದ ನಾವು ಏನು ಕಲಿಯುವಂಥದ್ದು ಏನಿದೆ, ದೇವರು ನನಗೇನು ಕಲಿಸಬೇಕಂತ ಬಯಸ್ತಾರೆ ಅದನ್ನು ನಾವು ಕಲಿತುಕೊಳ್ಳೋಣ್ರಿ. ದೇವರು ನಮಗೆ ಕಲಿಸಿಕೊಡುವಂತೆ ದೇವರ ಕರುಣೆಯನ್ನು ನಾವು ಬೇಡುವವರಾಗಿರೋಣ. ಮೊದಲನೇದಾಗಿ ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯದ 27ನೇ ವಚನದಲ್ಲಿ ನೋಡುವಾಗ, ಹೌದು, ಪೌಲನು ತನ್ನನ್ನು ಶುದ್ಧೀಕರಿಸಿಕೊಳ್ತಾನೆ. ಅಂದರೆ 4 ಜನರು ಒಂದು ಹರಕೆ ಮಾಡಿದರು. ಅವರ ಜೊತೆಯಲ್ಲಿ ಪೌಲನು ಕೂಡ ತನ್ನನ್ನು ಶುದ್ಧೀಕರಿಸಿಕೊಂಡು ಶುದ್ಧಾಚಾರದ ಮುಗಿಯುವ ದಿನದ ಬಗ್ಗೆ, ಅದರಲ್ಲಿ ಪ್ರತಿಯೊಬ್ಬನಿಗಾಗಿ ಮಾಡುವ ಅರ್ಪಣೆಯ ಬಗ್ಗೆಯೂ ಅಲ್ಲಿ ಸೂಚಿಸಿ ಹೇಳಿ, 7 ದಿವಸ ಆಯಿತು. 7 ದಿನಗಳು ಮುಗಿದ ನಂತರ ಮುಗಿಯುತ್ತಿದ್ದಾಗ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಕೆಲವು ಯಹೂದ್ಯರು ದೇವಾಲಯದಲ್ಲಿ ಪೌಲನನ್ನು ಕಂಡು ಏನು ಮಾಡ್ತಾರೆ, ಇಡೀ ಸಮೂಹವನ್ನು ಉದ್ರೇಕಿಸಿ ಅವನನ್ನು ಹಿಡಿತಾರೆ. ಪಾಲ್ ವಾಸ್ ಅರೆಸ್ಟೆಡ್ ಇನ್ ದ ಟೆಂಪಲ್. ಹೌದು, ದೇವರಾತ್ಮನು ಈಗಾಗಲೇ ಅಗಬನ ಮುಖಾಂತರವಾಗಿ, ಅಷ್ಟೇ ಅಲ್ಲ, ಅಗಬನಿಗೆ ಮುಂಚಿತವಾಗಿ ಒಂದು ಟೈರ್ ಅಥವಾ ತೂರ್ ಎಂಬ ಸ್ಥಳಕ್ಕೆ ಬಂದಾಗ ಅಪೊಸ್ತಲರ ಕೃತ್ಯ 21 3-4 ವಚನದಲ್ಲಿ ಅಲ್ಲಿದ್ದಂಥ ಕೆಲವರು ಪವಿತ್ರಾತ್ಮ ಪ್ರೇರಿತರಾಗಿ ಪೌಲನು ಯೆರೂಸಲೇಮ್ಗೆ ಹೋಗಬಾರ್ದು ಹೇಳಿದರು. ಆದರೆ ಅಗಬನು ಹೋಗಬಾರ್ದು ಹೇಳಿಲ್ಲ. ಅಗಬನು ಹೇಳಿದಿಷ್ಟೇ, ಈ ಒಂದು ನಡುಕಟ್ಟನ್ನು ಹೊಂದಿರುವಂಥ ವ್ಯಕ್ತಿಯನ್ನು ಯೆರೂಸಲೇಮ್ನಲ್ಲಿ ಬಂಧಿತನಾಗಿ ಅನ್ಯ ಜನರ ಅಥವಾ ಯಹೂದ್ಯರಲ್ಲದವರ ಕೈಗೆ ಒಪ್ಪಿಸಲಾಗುವುದು ಅಂತ ಹೇಳ್ಬಿಟ್ಟು ಪವಿತ್ರಾತ್ಮನು ಹೇಳ್ತಾನೆ, ಥಸ್ ಸೇತ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ ಹೇಳಿದ್ದಂದ್ರೆ, ಅದೇ ಪ್ರಕಾರವಾಗಿ ಇಲ್ಲಿ ಅವನನ್ನು ಆಲಯದಲ್ಲಿ ಹಿಡಿದುಬಿಟ್ರು. ಅಪೊಸ್ತಲರ ಕೃತ್ಯ 21-27. ಇದು ಪೌಲನ ಮೊದಲನೇ ಅನುಭವ. ಅರೆಸ್ಟೆಡ್ ಇನ್ ದ ಟೆಂಪಲ್, ಆಲಯದಲ್ಲಿ ಸೆರೆ ಹಿಡಿದ ಅನುಭವ. ಆ ರೀತಿಯಾಗಿದ್ದಾಗ ಕೆಲವರು, ಅಂದರೆ ಯಹೂದ್ಯರಲ್ಲಿ ಕೆಲವರು ಬಂದು ಏನು ಹೇಳ್ತಾರೆ, ಒಂದು ಮಾತನ್ನು ಹೇಳ್ತಾರೆ,
ಅದರಲ್ಲಿ ಕೆಲವು ವಿಷಯಗಳಿದೆ. ನೋಡೋಣ ಬನ್ನಿರಿ. 28ನೇ ವಚನ, ಅಪೊಸ್ತಲಕೃತ್ಯ 21ನೇ ಅಧ್ಯಾಯದಲ್ಲಿ, ಇಸ್ರಾಯೇಲರೇ ನಮಗೆ ಸಹಾಯ ಮಾಡಿರಿ, ನಮ್ಮ ಜನರಿಗೂ, ಅಂದರೆ ಇಸ್ರಾಯೇಲರಿಗೆ ವಿರೋಧವಾಗಿ, ಅದು ಎರಡನೇ ಒಂದು ಹೇಳಿಕೆ. ಅವರು ನಮ್ಮ ಜನರಿಗೆ ವಿರುದ್ಧವಾಗಿ ಈ ಪೌಲ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ನಮ್ಮ ಜನರಿಗೂ ನಮ್ಮ ಧರ್ಮಶಾಸ್ತ್ರಕ್ಕೂ, ಮೋಶೆಯ ಧರ್ಮಶಾಸ್ತ್ರ ಬಹಳ ಪ್ರಾಮುಖ್ಯವಾದಂಥ ಒಂದು ಧರ್ಮಶಾಸ್ತ್ರ, ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಅದನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾಯಿದ್ರು. ಅದನ್ನು ಯಾರಾದರೂ ಆಚರಣೆ ಮಾಡದಿದ್ರೆ ಅಂಥವ್ರಿಗೆ ಮರಣದಂಡನೆಯನ್ನು ಕೂಡ ವಿಧಿಸುವುದಕ್ಕೆ ಅಷ್ಟರ ಮಟ್ಟಿಗೆ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸುವಂಥದ್ದಾಗಿತ್ತು. ಆದ ಕಾರಣ ನಮ್ಮ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದ್ದಾನೆ ಪೌಲನು ಅಂತ ಹೇಳ್ತಿದ್ದಾರೆ. ಅದು ಮೂರನೇ ಅನುಭವ. ಆಲಯದಲ್ಲಿ ಆದದ್ದು ಮೊದಲನೇ ಅನುಭವ. ಎರಡನೇದಾಗಿ ಇಸ್ರಾಯೇಲರಿಗೆ ವಿರುದ್ಧವಾಗಿ ಮಾತಾಡ್ತಿದ್ದಾನೆ ಪೌಲನು ಎಂಬಂಥ ಎರಡನೇ ಅನುಭವ. ಮೂರನೇದಾಗಿ ನಮ್ಮ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಇವನು ಮಾತಾಡ್ತಿದ್ದಾನೆ, ಅಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇವನು ಮಾತಾಡ್ತಿದ್ದಾನೆ ಎಂಬುದಾಗಿ ಮೂರನೇ ಒಂದು ಅಪಾದನೆಯ ಒಂದು ಅನುಭವ. ಅನಂತರ ನಾಲ್ಕನೇದಾಗಿ ಈ ಸ್ಥಳಕ್ಕೂ ವಿರುದ್ಧವಾಗಿ ಅಂತ ಹೇಳುವಾಗ ಆಲಯಕ್ಕೆ ವಿರುದ್ಧವಾಗಿಯೂ ಇದ್ದಾನೆ ಎಂಬುದಾಗಿ ಹೇಳ್ತಿದ್ದಾರೆ. ಆಲಯಕ್ಕೆ ವಿರುದ್ಧವಾಗಿ ಎಲ್ಲ ಜನರಿಗೂ ಬೋಧಿಸ್ತಾ ಇರುವಂಥ ಮನುಷ್ಯ ಇವನೇ. ಆ ಆಲಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡುವಂಥದ್ದು ಅಷ್ಟೇ ಅಲ್ಲದೆ ಗ್ರೀಕರನ್ನು ದೇವಾಲಯದೊಳಗೆ ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ಬಂದು ಈ ಪವಿತ್ರ ಸ್ಥಳವನ್ನು ಭ್ರಷ್ಟಗೊಳಿಸಿದ್ದಾನೆ ಅಂತ ಹೇಳ್ಬಿಟ್ಟು ಆಲಯಕ್ಕೆ ವಿರುದ್ಧವಾಗಿ ಇವನಿದ್ದಾನೆಂಬುದನ್ನು ಅದನ್ನು ಸ್ವಲ್ಪ ಪ್ರೂವ್ ಮಾಡುವಂಥ ರೀತಿಯಲ್ಲಿ ಅಲ್ಲಿ ಹೇಳ್ತಿದ್ದಾರೆ. ಇದೆಲ್ಲ ಒಂದು ಅನುಭವ, ಆಲಯದಲ್ಲಿ ಸರಿಯಾದ ಅನುಭವ, ಇಸ್ರಾಯೇಲರಿಗೆ ವಿರುದ್ಧವಾಗಿದ್ದಾನೆ ಎಂಬುದಾಗಿ ತಪ್ಪು ಹೋಲಿಸಿದ ಅನುಭವ, ಧರ್ಮಶಾಸ್ತ್ರಕ್ಕೆ ಮೂರನೇದಾಗಿ ವಿರುದ್ಧವಾಗಿದ್ದಾನೆ, ಬೋಧಿಸ್ತಾ ಇದ್ದಾನೆ ಎಂಬಂಥ ಒಂದು ಅನುಭವ. ನಾಲ್ಕನೇದಾಗಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅಷ್ಟೇ ಅಲ್ಲ, ಇವನು ಅಂದರೆ ಪೌಲನು ನಮ್ಮ ಈ ಸ್ಥಳಕ್ಕೂ, ಯಾಕಂದರೆ ಆಲಯದಲ್ಲಿ ಬಂದು ನೋಡ್ತಿದ್ದಾರೆ, ಈ ಸ್ಥಳಕ್ಕೂ ಕೂಡ ವಿರುದ್ಧವಾಗಿದ್ದಾನೆ. ನೋಡ್ರಿ, ಭ್ರಷ್ಟ ಮಾಡಿಬಿಟ್ಟಿದ್ದಾನೆ ಆಲಯವನ್ನು ಅಂತ ಹೇಳಿಬಿಟ್ಟು 4 ಅನುಭವಗಳು ಅಥವಾ 4 ರೀತಿಯಲ್ಲಿ ಅನುಭವ ಪೌಲನಿಗೆ ಅಂದು ಆಲಯದಲ್ಲಿ ಆಯಿತು. 7 ದಿನಗಳ ಅವಧಿಯು ಮುಗಿಯುತ್ತಿದ್ದಾಗ. ಆದರೆ ನಿಜವಾದಂಥ ವಿಷಯ ಏನಂತ ಹೇಳಿದ್ರೆ, ಪೌಲನೊಂದಿಗೆ ಮೊದಲು ಎಫೆಸದ ತ್ರೋಫಿಮಾ ಎಂಬವನು ಇದ್ದುದನ್ನು ಕೆಲವರು ನೋಡಿದರು. ಪೌಲನೀಗ ಅವನನ್ನು ಕೂಡ ದೇವಾಲಯದೊಳಗೆ ತ್ರೋಫಿಮನನ್ನು ಕರ್ಕೊಂಡು ಬಂದಿರಬಹುದು ಎಂದು ಅವರು ಭಾವಿಸಿ ಆ ರೀತಿಯಾಗಿ ಹೇಳಿದ್ರು. ಆದರೆ ಆಲಯವನ್ನು ಪೌಲನು ಭ್ರಷ್ಟಗೊಳಿಸಲಿಲ್ಲ. ಇವರು ಭಾವಿಸ್ಕೊಂಡು ಅಂದರೆ, ಒಂದು ವೇಳೆ ನಿಮಗೆ ಯಾರಿಗಾದರೂ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಹಿಡಿಸೋದಿಲ್ಲ, ಇಷ್ಟವಿಲ್ಲ, ಪ್ರೀತಿ ಇಲ್ಲ ಎಂಬುದಾಗಿದ್ದರೆ, ದ್ವೇಷ ಎಂಬುದಾಗಿದ್ದರೆ ಏನು ಮಾಡ್ತಾರೆ, ಕೆಲವು ಸರಿ ಊಹಿಸ್ಕೊಳ್ತೀವಿ, ಹಿಂಗಿರ್ಬೋದು ಅಂತ ಹೇಳ್ಬಿಟ್ಟು ಕೆಟ್ಟದಾಗಿ ಊಹಿಸ್ಕೊಳ್ತೇವೆ. ಆ ರೀತಿಯಾಗಿ ಇವರು ಊಹಿಸ್ಕೊಂಡ್ರು. ಅಂದ ಹಾಗೆ ನಾವೇನು ನೋಡ್ಕೊಳ್ತಿದ್ದೇವೆ ಅಂದರೆ, ಅಪೊಸ್ತಲಕೃತ್ಯ 21ನೇ ಅಧ್ಯಾಯದ 27ರಿಂದ 40 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಡ್ತಿದ್ದೇವೆ. ಅದರಲ್ಲಿ ಈಗಾಗಲೇ 4 ಅಂಶಗಳು ಮುಗಿದೋಯ್ತು. ಈಗ 5ನೇ ಅಂಶಕ್ಕೆ ನಾವು ಬರೋಣ. ಅದೇನಂತ ಹೇಳಿದರೆ, ಹೌದು, ಬಹಳ ಒಂದು ಒಳ್ಳೆಯ ಸಂಗತಿ. ಅದೇನೆಂದರೆ, ದೇವರ ಒಂದು ಸಹಾಯ, ದೇವರ ಒಂದು ಸಾರ್ವಭೌಮ ಸಹಾಯ ಅಂತ ಹೇಳ್ಬೋದು. ಅಥವಾ ಈ ರೀತಿಯಾಗಿ ಹೇಳಂದ್ರೆ, ದೇವರ ಸಮಯೋಚಿತವಾದ ಸಹಾಯ, ಗಾಡ್ಸ್
ಟೈಮ್ಲಿ ಹೆಲ್ಪ್. ಇನ್ನೊಂದು ಅನುಭವ ಪೌಲನಿಗೆ ಆದದ್ದು ಏನಂದರೆ ದೇವರ ಟೈಮ್ಲಿ, ಸಮಯೋಚಿತವಾದ, ಸಮಯಕ್ಕನುಸಾರವಾದ ಒಂದು ಸಹಾಯ. ಹೇಗೆ ಅಂತ ಹೇಳ್ಬಿಟ್ಟು ನೋಡುವಾಗ, ಈಗ ಇಡೀ ಪಟ್ಟಣದಲ್ಲಿ ಕೋಲಾಹಲ ಬಿದ್ದಿತ್ತು. ಆಮೇಲೆ ಈಗ ಪೌಲನನ್ನು ಹಿಡಿದುಕೊಂಡು ದೇವಾಲಯದೊಳಗಿಂದ ಹೊರಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕೂಡಲೇ ದ್ವಾರಗಳನ್ನೆಲ್ಲ ಮುಚ್ಚಿಬಿಟ್ರು. ಈಗ ಅವನನ್ನು ಕೊಲ್ಲಬೇಕಂತ ಹೇಳ್ಬಿಟ್ಟು ಪ್ರಯತ್ನ ನಡೆಸುತ್ತಿದ್ದಾಗ, ವಾವ್, ಆ ಸಣ್ಣ ವ್ಯಕ್ತಿಯನ್ನು ಕೊಂದು ಹಾಕಲಿಕ್ಕೆ ಎಷ್ಟು ಈಸಿ. ಆ ರೀತಿಯಾಗಿ ಕೊಲ್ಲುವುದಕ್ಕೆ ಪ್ರಯತ್ನಿಸ್ತಿದ್ದಾಗ ಯೆರೂಸಲೇಮ್ ಪಟ್ಟಣದಲ್ಲೆಲ್ಲ ಗೊಂದಲವೆದ್ದಿದೆ ಎಂಬಂಥ ಸುದ್ದಿ ಅಲ್ಲಿದ್ದಂಥ ರೋಮ್ ಸಹಸ್ರಾಧಿಪತಿಗೆ, ಹೌದು ಸಹಸ್ರಾಧಿಪತಿ, ಶತಾಧಿಪತಿ ಅಲ್ಲ, ಸಹಸ್ರಾಧಿಪತಿಗೆ ಈ ನ್ಯೂಸ್ ಬಂತು. ಆಗ ಅವನ ಹೆಸರು ಕ್ಲೌದ್ಯ ಲೂಸ್ಯ ಅಂತ ಹೇಳ್ಬಿಟ್ಟು, ಕ್ಲೌದ್ಯದ ಲೂಸ್ಯ ಅಂತ ಹೇಳ್ಬಿಟ್ಟು ಅವನು ಸಹಸ್ರಾಧಿಪತಿ ಏನು ಮಾಡ್ತಾನೆ, ಈಗ ತಕ್ಷಣವೇ ಸೈನಿಕರನ್ನು, ಶತಾಧಿಪತಿ ಅಂತ ಹೇಳಿದ್ರೆ 100 ಜನಕ್ಕೆ ಒಬ್ಬ ಲೀಡ್ರು, ಆದರೆ ಸಹಸ್ರಾಧಿಪತಿ ಅವ್ರಿಗಿಂತಲೂ ಇನ್ನೂ ಸ್ವಲ್ಪ ದೊಡ್ಡ ಒಬ್ಬ ವ್ಯಕ್ತಿ. 100 ಅಲ್ಲ, ಈಗ ಸಾವಿರಾರು ಜನರಿಗೆ ನಾಯಕನ, ದೊಡ್ಡ ಲೀಡರ್ ಅಂತ ಹೇಳ್ಬೋದು. ಅಂಥ ಒಬ್ಬ ವ್ಯಕ್ತಿ ಈಗ ಸೈನಿಕರನ್ನು, ಶತಾಧಿಪತಿಗಳನ್ನು ಕರ್ಕೊಂಡು ಜನಸಮೂಹದ ಬಳಿಗೆ ಓಡಿ ಬಂದನು. ದೇವರ ಸಮಯೋಚಿತವಾದ ಸಹಾಯ, ಗಾಡ್ಸ್ ಟೈಮ್ಲಿ ಹೆಲ್ಪ್. ಒಬ್ಬ ಭಕ್ತನು ದೇವರಿಗಾಗಿ ನಿಂತಿದ್ದಾನೆ ಎಂಬುದು ಪರಲೋಕದ ಹೆಡ್ ಕ್ವಾರ್ಟರ್ಸ್ಗೆ ದೇವರಿಗೆ ಗೊತ್ತಾದಾಗ, ಅದು ಗೊತ್ತೇ ಇರ್ತದೆ ದೇವರಿಗೆ ಗೊತ್ತಾದಾಗ, ದೇವರು ಯಾವ ರೀತಿಯಾಗಿ ಆ ಲೂಸ್ಯನನ್ನು, ಕ್ಲೌದ್ಯದ ಲೂಸ್ಯನನ್ನು, ಸಹಸ್ರಾಧಿಪತಿಯನ್ನು, ಶತಾಧಿಪತಿಯನ್ನು, ಇವರನ್ನೆಲ್ಲ ಕರ್ಕೊಂಡು ಬಂದು ಕರೆಕ್ಟ್ ಟೈಮ್ಗೆ ಅವ್ರು ಬಂದರು. ಯಾಕಂದರೆ ತನ್ನ ಭಕ್ತನನ್ನು ಕೊಲ್ತಾ ಇದ್ದಾರೆ. ಈಗ ಯಾಕೆ ದೇವರು ಕೊಲ್ಲಲಿಕ್ಕೆ ಅನುಮತಿಸಲಿಲ್ಲ? ಯಾಕಂದರೆ ಇನ್ನೂ ಅವನ ಸೇವೆ ಇದೆ. ದೇವರ ಸೇವೆ, ದೇವರ ಯೋಜನೆ, ದೇವರ ಕಾರ್ಯವನ್ನು ಮಾಡುವುದಕ್ಕೆ ಮುಂಚಿತವಾಗಿ ಮರಣ ಬಂದಾಗ ದೇವರ ಅಷ್ಟು ಸುಲಭವಾಗಿ ಅದನ್ನು ಬಿಟ್ಕೊಡಲ್ಲ, ದೇವರು ಅನುಮತಿಸೋದಿಲ್ಲ. ಜಾನ್ ವೆಸ್ಲಿ ಅಯ್ಯನವರು ಹೇಳಿದ ಒಂದು ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಐ ಆಮ್ ಇಮಾರ್ಟಲ್ ಅಂಟಿಲ್ ಐ ಫಿನಿಶ್ the work of God, in the will of God. ದೇವರ ಚಿತ್ತಾನುಸಾರವಾಗಿ ದೇವರ ಸೇವೆಯನ್ನು ನಾನು ಮುಗಿಸುವ ತನಕ ನಾನು ಅಮರತ್ವವುಳ್ಳವನಾಗಿದ್ದೇನೆ. ಹೌದು, ಮೃತ್ಯುಂಜಯನಾಗಿದ್ದೇನೆ ಅಥವಾ ಮರಣವನ್ನು ಹೊಂದದವನಾಗಿದ್ದೇನೆ ಅಂತ ಹೇಳ್ಬಿಟ್ಟು, ಇಮ್ಮಾರ್ಟಲ್ ಆದರೆ ಮರಣನೇ ಹೊಂದೋದಿಲ್ಲ ಎಂಬುದಾಗಿ. ಹೌದು, ಅಂಥ ಒಂದು ಸಂಗತಿ ಪೌಲನಿಗೆ ಕೂಡ ನಡೆಯಿತು. ಆ ರೀತಿಯಾಗಿ ಸಹಸ್ರಾಧಿಪತಿ ಓಡಿ ಬಂದಾಗ ಏನಾಯಿತು, ಸೈನಿಕರು ಎಲ್ಲರೂ ಓಡಿ ಬಂದಾಗ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡೋಣ್ರಿ. ಯಾಕಂದರೆ ಇದನ್ನು ಯಾಕೆ ನಾನು ಹೇಳಬೇಕಂತ ಹೇಳಿದ್ರೆ, ಆ ದಿವಸಗಳಲ್ಲಿ ಮೊಬೈಲ್ ಇರಲಿಲ್ಲ, ಟೆಲಿಫೋನ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಮತ್ತು ಫೇಸ್ಬುಕ್ ಇತ್ಯಾದಿ ಟಿ ವಿ ಮಾಧ್ಯಮಗಳು ಇರಲಿಲ್ಲ ರೀ. ಹಾಗಿದ್ದರೂ ಕೂಡ ಬೇಗನೆ ಸಹಸ್ರಾಧಿಪತಿಗೆ ಒಬ್ಬನ್ನು ಕೊಲ್ತಾ ಇದ್ದಾರೆ ಎಂಬಂಥ ಸುದ್ದಿ ಕೇಳಿಬಿಟ್ಟು ಅವನು ಸೈನಿಕರನ್ನು, ಶತಾಧಿಪತಿಗಳನ್ನೆಲ್ಲ ಕರ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಬೇಕದು. ಇನ್ನೇನು ಅವರು ಆಲಯದಿಂದ ಪೌಲನನ್ನು ಹೊತ್ಕೊಂಡು ಹೋಗಿ ಈಗ ಕೊಲ್ಲಬೇಕಂತಿದ್ದಾರೆ. ಅದು ಕೊಲ್ಲೋದು ಏನು, ಅದು ಎಷ್ಟೊತ್ತಾಗ್ತಿತ್ತು ಒಂದು ಮರ್ಡರ್ ಮಾಡೋದು, ಕೊಲೆ ಮಾಡೋದು. ಅದು ಚಿಕ್ಕ ವ್ಯಕ್ತಿ, ಅವನು ಕುಳ್ಳನಾಗಿರುವಂಥ ವ್ಯಕ್ತಿ ಪೌಲನು. ಆದರೆ ದೇವರ ಸಮಯೋಚಿತ ಸಹಾಯ, ಆ ರೀತಿಯಾಗಿ ಅವರು ಬಂದಾಗ ಸೈನಿಕರನ್ನು, ಸಹಸ್ರಾಧಿಪತಿಯನ್ನು ಯಹೂದ್ಯರು ಕಂಡಾಗ ಪೌಲನನ್ನು ಹೊಡೆಯುವುದನ್ನು
ನಿಲ್ಲಿಸಿದರು. ಅಪೊಸ್ತಲಕೃತ್ಯ 21ನೇ ಅಧ್ಯಾಯ 32ನೇ ವಚನ ಸ್ಟಾಪ್ ಮಾಡಿಬಿಟ್ರಂತೆ. ಇದು ಕೂಡ 6ನೇ ಒಂದು ಅನುಭವ ಪೌಲನಿಗೆ. ಹೊಡೆಯೋದನ್ನು ನಿಲ್ಲಿಸ್ಬಿಟ್ಟಾಗ ಪೌಲನಿಗೆ ಆಶ್ಚರ್ಯ ಆಯಿತೇನೋ, ಯಾಕೆ ನಿಲ್ಲಿಸ್ಬಿಟ್ರು ಅಂತ ಬಹುಶಃ ನೋಡಿರ್ಬೋದು. ಸೈನಿಕರೆಲ್ಲ ಬರುವಂಥದ್ದು ಪೌಲನಿಗೆ ಗೊತ್ತಿತ್ತು, ದೇವ್ರು ಹೇಗಾದರೂ ಕಾಪಾಡ್ತಾನೆ, ನಾನು ದೇವರ ದಾಸನು ಎಂಬುದನ್ನು. ಯಾಕಂದರೆ ಈಗಾಗಲೇ ಪೌಲನು ಒಂದು ಮಾತು ಅಪೊಸ್ತಲಕೃತ್ಯ 21:13ನೇ ವಚನದಲ್ಲಿ, ನಾನು ಯೇಸುವಿನ ಹೆಸರಿನ ನಿಮಿತ್ತ ಯೆರೂಸಲೇಮಿನಲ್ಲಿ ನಾನು ಬಂಧಿತನಾಗೋದಕ್ಕಷ್ಟೇ ಅಲ್ಲ, ಸಾಯಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾನೆ. ಆದ ಕಾರಣ ಪೌಲನು ಭಯಪಡಲಿಲ್ಲ. 7ನೇದಾಗಿ ಪೌಲನನ್ನು ಸಹಸ್ರಾಧಿಪತಿ ಬಂಧಿಸ್ತಾನೆ. ಬಂಧಿಸುವ, ಬಂಧನೆ ಒಳಗಾಗುವ ಒಂದು ಅನುಭವ. ಅಪೊಸ್ತಲಕೃತ್ಯ 21:33ನೇ ವಚನ. ಆ ರೀತಿಯಾಗಿ ಇರುವಂಥ ವೇಳೆಯಲ್ಲಿ ಏನಾರು ಅವನು ಕೊಲ್ರಿ ಅಂತ ಹೇಳ್ಬಿಟ್ಟು ಜನರು ಆರ್ಭಟಿಸ್ತಾ ಇದ್ದಾಗ ಏನು ಮಾಡ್ತೈತೆ, ಸೈನಿಕರು ಏನು ಮಾಡಿದರು, ಪೌಲನನ್ನು ಅವರ ಪಾಳ್ಯದಿಂದ ಈಗ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಒಯ್ತಾ ಇದ್ರು. ಆ ರೀತಿಯಾಗಿ ಒಯ್ಯುತ್ತಾ ಇರುವಾಗ ಪೌಲನ್ನು ನೋಡ್ರಿ ಏನು ಮಾಡ್ತಾನೆ, ಹಾಗೆ ಹೊತ್ಕೊಂಡು ಹೋಗ್ತಾ ಇದ್ದಂಥ ವೇಳೆಯಲ್ಲಿಯೂ ಪೌಲನು ಈಗ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ, ನಾನು ನಿನ್ನೊಡನೆ ಸ್ವಲ್ಪ ಮಾತನಾಡುವುದಕ್ಕೆ ಅಪ್ಪಣೆಯಾದೀತೆ, ಗಿವ್ ಮಿ ಪರ್ಮಿಷನ್, ಅನುಮತಿ ಕೊಡ್ರಿ, ನಿಮ್ಮ ಹತ್ರ ಮಾತನಾಡಬೇಕಂತ ಹೇಳ್ತಾನೆ ರೀ. ಅಂದರೆ ಸಿ ದ ಪ್ರೆಸೆನ್ಸ್ ಆಫ್ ಮೈಂಡ್. ಪೌಲನಿಗಿದ್ದಂಥ ಆ ಸ್ವಸ್ಥ ಬುದ್ಧಿಯ ಒಂದು ಅನುಭವ. ಅಪೊಸ್ತಲಕೃತ್ಯ 21:37ನೇ ವಚನ. ಭಯಪಡಲಿಲ್ಲ, ಪರ್ಮಿಷನ್ ಕೇಳ್ತಾನೆ. ಶತಾಧಿಪತಿಗಳಿಗಾಗಲೇ ಇದ್ದಾರೆ, ಅವ್ರಿಗಿಂತಲೂ ದೊಡ್ಡ ವ್ಯಕ್ತಿ ಸಹಸ್ರಾಧಿಪತಿ ಲೂಸಿಯನ್ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ ರೀ, ಮಾತಾಡ್ಲಿಕ್ಕೆ ಪರ್ಮಿಷನ್ ಕೇಳ್ತಾನೆ. 9ನೇದಾಗಿ ಆ ರೀತಿಯಾಗಿ ಮಾತನಾಡಿದಂಥ ಭಾಷೆ ಯಾವುದಂದರೆ ಗ್ರೀಕ್ ಭಾಷೆಯಲ್ಲಿ ಮಾತಾಡ್ತಾನೆ ರೀ. ಆವಾಗ ಸಹಸ್ರಾಧಿಪತಿ ಪೌಲನಿಗೆ, ನೀನು ಗ್ರೀಕ್ ಮಾತನಾಡುತ್ತೀಯೋ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗಿಬಿಡ್ತೈತಿ. ಹಾಗಾದರೆ ಪೌಲನ 9ನೇ ಒಂದು ಅನುಭವ ಗ್ರೀಕ್ ಭಾಷೆಯ ಅನುಭವ. ನಾನು ಆಗಾಗ ಕೆಲವ್ರಿಗೆ ಹೇಳ್ತಾ ಇರ್ತೀನಿ ಈ ಮಾತನ್ನು, ಒಂದು ನಿಯಮವಾಗಿ, ಒಂದು ರೂಲಾಗಿ, ಕಾನೂನಾಗಿ ಹೇಳ್ತಾ ಇಲ್ಲ, ಆದರೆ ಇದನ್ನು ಒಂದು ಸಲಹೆಯಾಗಿ ಕೆಲವ್ರಿಗೆ ಹೇಳ್ತೇನೆ ರೀ ನಾನು. ಅದೇನೆಂದರೆ, ಹೆಚ್ಚು ಭಾಷೆ ಕಲಿಯಿರಿ. ಯಾಕೆ ಅಂತೇಳಿದರೆ, ಹೆಚ್ಚು ಜನರಿಗೆ ಆಶೀರ್ವಾದವಾಗಿ ಇರಲಿಕ್ಕೆ, ಅಥವಾ ಹೆಚ್ಚು ಜನರಿಗೆ ಸಹಾಯ ಮಾಡುವುದಕ್ಕೆ ಹೆಚ್ಚು ಭಾಷೆ ಕಲಿಯಿರಿ. ಪೌಲನು ಗ್ರೀಕ್ ಭಾಷೆಯಲ್ಲಿ ಮಾತಾಡ್ತಿದ್ದಾನೆ, ಸಹಾಯ ಆಯಿತು, ಅವನಿಗೂ ಸಹಾಯ ಆಯಿತು, ಬೇರೆಯವರಿಗೂ ಸಹಾಯ ಆಗ್ತದೆ, ನೋಡೋಣ ಬನ್ನಿರಿ ಹೇಗೆ ಅಂತ ಹೇಳ್ಬಿಟ್ಟು. ಆಮೇಲೆ ತಪ್ಪಾಗಿ ಈ ಸಹಸ್ರಾಧಿಪತಿ ಪೌಲನ ಬಗ್ಗೆ ತಿಳ್ಕೊಂಡಾಗ ಅದನ್ನು ಕ್ಲಾರಿಫೈ ಮಾಡ್ತಾನೆ. 39ನೇ ವಚನ, ನಾನೊಬ್ಬ ಯಹೂದ್ಯನು, ಸಿಲಿಸಿಯದ ತಾರ್ಸದವನು, ಪ್ರಸಿದ್ಧ ಪಟ್ಟಣದ ನಾಗರಿಕನು, ದಯವಿಟ್ಟು ಜನರ ಜೊತೆಗೆ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಡ್ತಾನೆ. ಅಪೊಸ್ತಲಕೃತ್ಯ 21:31ನೇ ವಚನ. ಆಗ ಸಹಸ್ರಾಧಿಪತಿ ಪರ್ಮಿಷನು ಅವನಿಗೆ ಕೊಡ್ತಾನೆ. ಕೊಡುವಾಗ ಪೌಲನು ಮೆಟ್ಟಲುಗಳ ಮೇಲೆ ನಿಂತುಕೊಂಡು ಜನಸಮೂಹಕ್ಕೆ ಸುಮ್ಮನಿರುವಂತೆ ಸನ್ನೆ ಮಾಡಿಬಿಟ್ಟು ಇಬ್ರಿಯ ಭಾಷೆಯಲ್ಲಿ ಮಾತಾಡ್ತಾನೆ. ಇನ್ನೊಂದು ಭಾಷೆ, ಈಗ ಅದು 10ನೇ ಒಂದು ಅನುಭವ, ಇಬ್ರಿಯ ಭಾಷೆಯ ಉಪಯುಕ್ತತೆ. ಅಪೊಸ್ತಲಕೃತ್ಯ 21ನೇ ಅಧ್ಯಾಯ 27-40 ವಚನಗಳಲ್ಲಿ ಪೌಲನ 10 ಅನುಭವಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.